ಆತ್ಮವಿಶ್ವಾಸವೇ ಅವರಿಗೆ ಮುಳುವಾಗುತ್ತಾ ಅಂತಕ್ಕಂಥ ಪ್ರಶ್ನೆ. ಬಿಜೆಪಿ ಅವರಂತೂ ಕರ್ನಾಟಕದ ಮೇಲೆ ವಿಪರೀತವಾದ ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೆ ಮೈತ್ರಿ ಅಭ್ಯರ್ಥಿಗೆ ಯಾಕೆ ಸೋಲಾಯಿತು ಹಾಗಾದರೆ ಅಂತ. ವಿಧಾನ ಪರಿಷತ್ನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ. ಬಿಜೆಪಿ ಜೆಡಿಎಸ್ ಮೊದಲ ಮೈತ್ರಿ ಪರೀಕ್ಷೆಗೆ ಸೋಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ವಿರುದ್ಧ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ಗೆ ಸೋಲಾಗಿದೆ. ಮೈತ್ರಿ ಅಗ್ನಿ ಪರೀಕ್ಷೆಗೆ ಟೀಚರ್ಸ್ಗಳಿಂದ ರೆಡ್ ಸಿಗ್ನಲ್. ಯಾಕೆಂದರೆ ಮತದಾನ ಮಾಡಿದ್ದೆಲ್ಲ ಶಿಕ್ಷಕರು. ಅದಕ್ಕೋಸ್ಕರ ಮೊದಲ ಸೋಲಿನಿಂದ ಪಾಠ ಕಲಿಯುತ್ತಾ ಮೈತ್ರಿ ಪಕ್ಷಗಳು ಅಂತಕ್ಕಂಥ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಹಾಗಾದರೆ ಏನು ಪಾಠ ಕಲಿಬೇಕು, ಏನು ಮಾಡಬೇಕು ಇವರು ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಹೋಗುತ್ತೆ. ಕೆಲವೊಂದು ವಿಚಾರಗಳು, ಇದು ಅವರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಏನಲ್ಲ, ಕೆಲವೊಂದು ವಿಚಾರಗಳಲ್ಲಿ ಈಗ ಸಹಜವಾಗಿ ಅವರಿಗೆ ಒಂದಷ್ಟು ಬುದ್ಧಿ ಕಲಿಬೇಕಾದಂತಹ ಅನಿವಾರ್ಯತೆ ಇದೆ. ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು. ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಮೈತ್ರಿ ಮತ್ತಷ್ಟು ಗಟ್ಟಿಯಾಗಬೇಕು. ಸಾಕಾಗಲ್ಲ ಈಗಾಗಿರ್ತಕ್ಕಂಥದ್ದು. ಈಗಲೂ ಕೆಲವು ಕಡೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸೀಟು ಹಂಚಿಕೆಯಲ್ಲಿ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಯಾರೂ ಕೂಡ ಬಾರ್ಗೇನ್ ಮಾಡೋದಕ್ಕೆ ಹೋಗಬಾರ್ದು. ನಾಯಕರ ಮಟ್ಟದಲ್ಲಿ ಮೈತ್ರಿ ಆದರೂ ಕಾರ್ಯಕರ್ತರ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಇದನ್ನೇ ಪ್ರೀತಮ್ ಗೌಡ, ನಾರಾಯಣಗೌಡ ಹೇಳಿದ್ದು ಅವತ್ತು. ನೀವು ಮಾಡ್ಕೊಂಡ್ರಾಗಲ್ಲ, ಕಾರ್ಯಕರ್ತರು ಒಂದಾಗಬೇಕು. ಬೂತ್ ಮಟ್ಟದಿಂದ ಮೈತ್ರಿ ಆಗೋದಕ್ಕೆ ನಾಯಕರಿಗೆ ಬೇಕಿದೆ ಮತ್ತಷ್ಟು ಕಾರ್ಯತಂತ್ರ. ಕಾಂಗ್ರೆಸ್, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಒಂದಾಗಬೇಕು. ಆಗ ಮಾತ್ರ ಜಯವನ್ನು ಗಳಿಸೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂದಂಗೆ ಆಗುತ್ತೆ. ಸೊ ಈ ವಿಚಾರಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅದನ್ನು ಮನಗಾಣಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಮೊದಲನೇದಾಗಿ ಇದು ನಿರೀಕ್ಷಿತ ಫಲಿತಾಂಶನ ಅನಿರೀಕ್ಷಿತ ಫಲಿತಾಂಶನ ಮೈತ್ರಿ ಪಕ್ಷಗಳಿಗೆ, ಮತ್ತು ಈ ರೀತಿ ಆದಮೇಲೆ ಲೋಕಸಭಾ ಚುನಾವಣೆಗೆ ಕಾರ್ಯತಂತ್ರವನ್ನು ಯಾವ ರೀತಿ ಇವರು ಬದಲಾಯಿಸ್ಕೋಬೇಕಾಗತ್ತೆ? ಅರವಿಂದ್, ಕಳೆದ 5 ಚುನಾವಣೆಯಲ್ಲೂ ಕೂಡ ಪುಟ್ಟಣ್ಣವರು ಗೆಲ್ತ್ಕೊಂಡು ಬರ್ತಿದ್ದಾರೆ. ಅವರು ಯಾವುದೇ ಪಕ್ಷ ಇದ್ದರೂ ಕೂಡ, ಅದು ಕಾಂಗ್ರೆಸ್ಗೆಲ್ಲಿದ್ದಾಗ ಗೆದ್ದಿದ್ರು, ಜೆ ಡಿ ಎಸ್ ಅಲ್ಲಿದ್ದಾಗ ಗೆದ್ದಿದ್ರು, ಜೆ ಡಿ ಎಸ್ ಇದ್ದಾಗ ಗೆದ್ದಿದ್ರು, ಅದಾದಮೇಲೆ ಬಿ ಜೆ ಪಿಗೆ ಬಂದು ಗೆದ್ದರು, ಈಗ ಕಾಂಗ್ರೆಸ್ಸಿಂದ ನಿಂತು ಗೆದ್ದಿದ್ದಾರೆ. ಒಂದು ವೈಯಕ್ತಿಕ ವರ್ಚಸ್ನಲ್ಲಿ ಪುಟ್ಟಣ್ಣವರು ಗೆಲ್ತಿದ್ದಾರೆ ಅನ್ನುವಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಸಾಬೀತಾಗಿದೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆ ಇರಲಿಲ್ಲ. ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಈ ಬಾರಿ ಗೆಲುವು ಆಗಬಹುದು ಅಂತ ಲೆಕ್ಕಾಚಾರಗಳನ್ನು ರಾಜ್ಯ ನಾಯಕರು ಹಾಕ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ವರ್ಕೌಟ್ ಅನ್ನ ಮಾಡಿದ್ರು. ಇನ್ನೊಂದು ಅರವಿಂದ್, ಇಲ್ಲಿ ವೋಟ್ ಹಾಕಿರುವಂತವರು 16,000 ಜನ ಮಾತ್ರ ಶಿಕ್ಷಕರು, ಅದರಲ್ಲಿ 8,000 ಚಿಲ್ಲರೆ ಪುಟ್ಟವನೊಳಗೆ ಬಿದ್ದಿರುವಂತದ್ದು. ಹಾಗಾಗಿ ದೊಡ್ಡ ಮಟ್ಟದ ಸೋಲು ಅನ್ನುವಂಥ ವಿಶ್ಲೇಷಣೆಗಳಿಲ್ಲ. ಆದರೆ ರಾಜಕೀಯವಾಗಿ ಇದು ಮೈತ್ರಿ ಪಕ್ಷಗಳಿಗೆ ಒಂದು ಸಂದೇಶ ಅಂತ ಹೇಳ್ಬೋದು. ಯಾಕೆಂದ್ರೆ ನಾಯಕರ ಮಟ್ಟದಲ್ಲಿ ಮಾತ್ರ ಮೈತ್ರಿ ಆಗಿದೆ, ಕಾರ್ಯಕರ್ತರ ಮಟ್ಟದಲ್ಲಿ ಮೈತ್ರಿ ಆಗಿಲ್ಲ. ಹಾಗಾಗಿ ಮೈತ್ರಿ ಅನ್ನುವಂಥದ್ದು ಇನ್ನೂ ಗಟ್ಟಿ ಆಗಬೇಕು, ಎಲ್ಲಾ ಕ್ಷೇತ್ರಗಳಲ್ಲೂ ಹೊಂದಾಣಿಕೆ ಆಗಬೇಕು. ಯಾಕಂದ್ರೆ ನಾಯಕರು ಮಾತ್ರ ಹೊಂದಾಣಿಕೆಯಾಗಿ ಕಾರ್ಯಕರ್ತರು ಹೊಂದಾಣಿಕೆ ಆಗೋದ್ರೆ ಸ್ಥಳೀಯ ಮಟ್ಟದಲ್ಲಿ ಅದಕ್ಕೆ ಬೆಂಬಲ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಚುನಾವಣೆ ಜೆಡಿಎಸ್ ಮತ್ತೆ ಬಿಜೆಪಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಮುಂದಿನ ಮೈತ್ರಿ ಮಾತುಕತೆಯ ಸಂದರ್ಭದಲ್ಲಿ ಯಾವೆಲ್ಲ ತಂತ್ರಗಾರಿಕೆಗಳನ್ನು ಹೆಣಿಬೇಕು, ಕಾರ್ಯಕರ್ತರನ್ನ ಸೇರಿಸಿಕೊಳ್ಳುವಂಥದ್ದಿರ್ಬೋದು, ಮುಖಂಡರನ್ನ ಒಗ್ಗೂಡಿಸುವಂಥದ್ದಿರ್ಬೋದು, ಕ್ಷೇತ್ರ ಹಂಚಿಕೆ ಇರ್ಬೋದು, ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋದಿರ್ಬೋದು. ಸೊ ಇದೆಲ್ಲಾ ವಿಚಾರದಲ್ಲೂ ಕೂಡ ಮೈ ಮರಿಬಾರದು ಅನ್ನುವಂತಹ ಸಂದೇಶವನ್ನ ಈ ಚುನಾವಣೆ ಕೊಟ್ಟಿದೆ. ಹಾಗಾಗಿ ಮೈತ್ರಿ ಪಕ್ಷಗಳು ಯಾವ ರೀತಿಯಾಗಿ ಈ ಸೋಲನ್ನ ಗೆಲುವಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಹೌದು, ಯಾವಾಗಲೂ ಕೂಡ ಏನಾದರೂ ಒಂದು ಇನ್ಸಿಡೆಂಟ್ಗಳು ಎಚ್ಚರಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಅವರು ಯಾರೇ ಆದರೂ ಕೂಡ ಮೈ ಮರಿತಾರೆ, ನಾವು ನಡೆದಿದ್ದೇ ಹಾದಿ ಅಂತಂದ್ಬಿಟ್ಟು. ಹಾಗಲ್ಲ, ವಾಸ್ತವ ಬೇರೆ ಇದೆ ಅಂತ ಈಗ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಟ್ಟಿದೆ ಮೈತ್ರಿ ಪಕ್ಷಗಳಿಗೆ.